ಆ ಕರಾಳ ಅಮಾವಾಸ್ಯೆಗೆ ಮತ್ತೆ ಸ್ವಾಗತ. ಇನ್ನು ಈಗ ನಾವು ಬಸವರಾಜ್ ದಿಂಡೂರು ಅವರನ್ನ ಮಾತನಾಡಿಸೋಣ. ಇವರು ನರಹಂತಕ ವೀರಪ್ಪನ್ಗೆ ಡಾಕ್ಟರ್ ರಾಜ್ ದೀಕ್ಷೆ ಅಂತ ಹೇಳಿ ಕೂಡ ಪುಸ್ತಕವನ್ನ ಬರೆದಿರುವಂತದ್ದು. ಇನ್ನು ಡಾಕ್ಟರ್ ರಾಜ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳು ಈ ಬುಕ್ ನಲ್ಲಿ ದಾಖಲಾಗಿರುವಂತದ್ದು. ಹಾಗೆ ಅವರು ಏನು ಬಸವರಾಜ್ ದಿಂಡೂರು ಅವರು ಇದ್ದಾರೆ, ಅವರು ಡಾಕ್ಟರ್ ರಾಜ್ ಅವರ ಬಿಡುಗಡೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದಂತಹ ವ್ಯಕ್ತಿಗಳ ಸಾಮೀಪ್ಯವನ್ನ ಕೂಡ ಹೊಂದಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್, ನೀವು ಬಾಲು ಅಂತ ಹೇಳ್ಬಿಟ್ಟು ಏನು ಡಾಕ್ಟರ್ ರಾಜ್ ಅವರ ಬಿಡುಗಡೆಗೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ರು, ಭಾನು ಅವರ ಒಂದು ಸಾಮೀಪ್ಯವನ್ನ ಹೊಂದಿದ್ರಿ ನೀವು. ಹೇಗಿತ್ತು, ಯಾವ ರೀತಿ ಸನ್ನಿವೇಶಗಳಿದ್ವು ಅವಾಗ? ಡಾಕ್ಟರ್ ಬಾನು ಮತ್ತು ನಾನ್ ಅವರು ಡಾಕ್ಟರ್ ಅಂತ ಹೇಳ್ಕೊಂತಾರೆ, ಆದ್ರೆ ಅವರು ಡಾಕ್ಟರ್ ಅಲ್ಲ, ಅವ್ರು ನರ್ಸ್. ಅವರು ಎಲ್ಲರಿಗೂ ಡಾಕ್ಟರ್ ಅಂತ ಹೇಳ್ಕೊಂಡು ವಂಚನೆ ಮಾಡ್ಕೊಂಡ್ ಬಂದ್ಬಿಟ್ರು. ನಾನು ಅವ್ರಿಗೆ ಫಸ್ಟ್ ಟೈಮ್ ಭೇಟಿಯಾಗಿದ್ದು 1989 ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ. ನಾನು ಇಟ್ಲಿಯಲ್ಲಿ ಅಂತಾರಾಷ್ಟ್ರೀಯ ಗ್ರಾನೈಟ್ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ಕರಾರ ಮತ್ತು ವೆನಿಸ್ ಹೋದಾಗ ಅಲ್ಲಿ ಭೇಟಿಯಾದ್ರು. ಭೇಟಿಯಾಗಿ ಮತ್ತೆ ಅಲ್ಲಿ ದೊಡ್ಡ ಆರ್ಡರ್ ತಗೊಂಡು ಅಲ್ಲಿಂದ ಬಯನ್ ಕರ್ಕೊಂಡ್ ಬಂದು ಇಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಮಾರ್ಕ್ ಮಾಡಿಸಿ ಮಧುರೈ ಏರ್ಪೋರ್ಟ್ ನಿಂದ ಕೆಳಗೆ ಇಳಿಬೇಕಾದ್ರೆ ಆ ಬಾನು ಬಂದ್ಬಿಟ್ಟು ನಮ್ಮ ಬಯರ್ ವಿಳಾಸ ತಗೊಂಡು ಎಲ್ಲಿ ಇಳ್ಕೊಡ್ರಿ ಅಂತ ಕೇಳಿದ್ರು. ಇವ್ರು ಏನೋ ಸ್ವಲ್ಪ ತೊಂದರೆ ಕೊಡ್ತಾರೆ ಅಂತ ಗೊತ್ತಾಗಿ ನಾನು ಅಲ್ಲಿ ನಮ್ಮ ಬಯರ್ನ ಹಾಲ್ಡೇನ್ ಹೋಟೆಲ್ ಇಳಿಸಿದ್ದೆ. ತಕ್ಷಣ ಅರ್ಧ ಗಂಟೆನಲ್ಲಿ ಅಲ್ಲಿ ಈಗ ಶೇಷಾದ್ರಿಪುರಮಲ್ಲಿ ಅವಾಗ ಹೆಸರು ಗಂಗೋತ್ರಿ ಅಂತಿದೆ, ಈಗ ಸಾಮ್ರಾಟ್ ರೆಸಿಡೆನ್ಸಿ ಆಗಿದೆ, ಅಲ್ಲಿ ಶಿಫ್ಟ್ ಮಾಡಿದೆ. ನಾನು ಶಿಫ್ಟ್ ಮಾಡಿದ ಅರ್ಧ ಗಂಟೆ ಒಳಗಡೆ ಆ ಭಾವನೆ ಹೋಗ್ಬಿಟ್ಟು ಇವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಪತ್ತೆ ಮಾಡಿದ್ರು. ಆದ್ರೆ ಸಿಕ್ಲಿಲ್ಲ. ಅದಾದ ನಂತರ ಮಂಗಳೂರಿಗೆ ಎಲ್ಲೆಲ್ಲ ಹೋಗಿ ಬಂದೆ. ಆನಂತರ ಗೊತ್ತಾಯ್ತು ಭಾನು ಅವರು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಇವರು ದುಡ್ಡಿಗಾಗಿ ಗ್ಯಾರಂಟಿ ಇದ್ರೆ ಮಾಡ್ತಾರೆ. ಯಾಕಂದ್ರೆ ಆಂಗ್ಲೋ ಇಂಡಿಯನ್ ಒಬ್ಬರನ್ನ ಮದುವೆ ಮಾಡಿಕೊಂಡಿದ್ರು ಅವರು, ಟೆಲ್ಲಾಸ್ ಅಂತ ತಿಳ್ಕೊಂಡು. MB ಎಕ್ಸ್ಪೋರ್ಟ್ಸ್, ಭಾನು ಎಕ್ಸ್ಪೋರ್ಟ್ಸ್ ಅಂತ ತಿಳ್ಕೊಂಡು ಇದನ್ನ ಮಾಡ್ತಾ ಇದ್ರು. ಫೇಕ್ ಡಾಕ್ಯುಮೆಂಟ್ ಉಪಯೋಗ ಮಾಡಿಕೊಂಡು ಇಟಲಿಯಲ್ಲಿ ಒಂದು ಕಂಪ್ನಿಗೆ ಒಂದು $70,000 LC ಓಪನ್ ಮಾಡಿ ಅದನ್ನು ಮೋಸ ಮಾಡಿದ್ರು. ದುಡ್ಡಿಗಾಗಿ ನೆಡಮೋಹನ್ ಜೊತೆ ಕೂಡಿಕೊಂಡು ತಮಿಳು ನ್ಯಾಷನಲಿಸ್ಟ್ ಪಾರ್ಟಿ ಜೊತೆ ಸೇರ್ಕೊಂಡು ಈ ಗೋಪಾಲನ ಜೊತೆ ಸೇರ್ಕೊಂಡು. ಅವರ ಬಿಡುಗಡೆಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಅವರು ಪಾತ್ರ ವಹಿಸಿದ್ರು ಸರ್ ಭಾನು ಅವರು? ಭಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ನರ್ಸ್ ಅಂತ ತಿಳ್ಕೊಂಡು ಔಷಧನ ಗೋಪಾಲ್ ಅಂತ, ನಕ್ಕಿನ್ ಗೋಪಾಲ್ ಅಂತ ತಗೊಂಡೋದ. ಅವ ನಕ್ಕಿನ್ ಗೋಪಾಲ್ಗೆ ನಾವು 97ರಲ್ಲಿ ಒಂದು ಜೇಸಿ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪತ್ರಕರ್ತಕ ಅಂತ ಅವಾರ್ಡ್ ಮಾಡಿದೀವಿ ನಾವು ಹೈದರಾಬಾದ್ ಅಲ್ಲಿ. ಅದ್ರ ಪರಿಚಯ ನಾನು ಅವ್ರಿಗೆ ಇತ್ತು. ನಾನು 94 ಡಿಸೆಂಬರ್ 31ಕ್ಕೆ ಸೋಮವಾರಪೇಟೆಯಲ್ಲಿ ಒಂದು ಜೇಸಿ ಪದಕರಣಕ್ಕೆ ಹೋದಾಗ ನಾನೊಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಈ ವೀರಪ್ಪನ ಹೋಳಿನ ಹಿಡಿಬೇಕಂದ್ರೆ ನಮ್ ಜೇಸಿ ಸಂಸ್ಥೆಗೆ ಹಿಡಿದು ಕೊಡ್ರಿ, ನಾವು 3 ತಿಂಗಳಲ್ಲಿ ಅವ್ನ ಹಿಡಿದು ಕೊಡ್ತೀವಿ ಅಂತ ತಿಳ್ಕೊಂಡು. ಆದ್ರೆ ಅಷ್ಟು ಗಮನಕ್ಕೆ ತಗೊಳ್ಳಿಲ್ಲ. ನಾ ದೇವರು ಕೂಡ ಅವಾಗ ಹೇಳ್ಬೇಕಂತ ಮಾಡಿದ್ದೆ, ಆದ್ರೆ ಆಗ್ಲಿಲ್ಲ. ಈ ಭಾನು ಅವರಲ್ಲಿ ಹೋದಾಗ ಇದು ತೊಂದರೆಗೆ ಆಗುತ್ತೆ, ದಯವಿಟ್ಟು ಇದನ್ನ ಹೇಗಾದ್ರೂ ಮಾಡಿ ಸುಲಲಿತವಾಗಿ ತಗೋಬೇಕು ಅಂತ ತಿಳ್ಕೊಂಡು ಅವತ್ತು ನಿಜವಾಗ್ಲೂ ನಾವು ನೆನಪಿಸ್ಬೇಕು. ಆ ಗಂಡುಗಲಿ ಬಿದ್ರಿ ಶಂಕರ್ ಬಿದ್ರಿ ಅವರು ಈಗ ಹೇಳಿದ್ರಲ್ಲ, ಕಾಡಿನ ಎಲ್ಲಾ ಅಂಗೈಯಲ್ಲಿ ಗೆರೆಯಲ್ಲಿ ಎಲ್ಲೆಲ್ಲಿ ಗಿಡ ಏನಾಯ್ತು ಅಂತ ತಿಳ್ಕೊಂಡು ಗೊತ್ತಿತ್ತು. ಒಂದ್ಸಲ ಅವ್ರಿಗೆ ದಾರಿ ತಪ್ಪಿದಾಗ ಇಲ್ಲಿ ಇದೀವಿ ಅಂತ ಹೇಳಿದಾಗ ಇಲ್ಲಿಂದ 20 ಫೂಟ್ಗೆ ಹಿಂದೆ ಹೋದ್ರೆ ಇಂಥ ಗಿಡ ಇದೆ, ಅಲ್ಲಿ ಇರ್ಬೇಕು ನೋಡಿ ಅಂತ ತಿಳ್ಕೊಂಡು. ಹೀಗಾಗಿ ಭಾನು ಈ ಪ್ರಕರಣದಲ್ಲಿ ದುಡ್ಡು ಮಾಡ್ಲಿಕ್ಕೆ, ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ನಕ್ಕಿನ ಗೋಪಾಲ್ 5-6 ಸಲ ಹೋದ್ರು ಕೂಡ ಅಷ್ಟು ಬೆಲೆ ಮೊಬೈಲ್ ಆಗ್ಲಿಲ್ಲ. ಆದ್ರೆ SM ಕೃಷ್ಣ ಅವರ ಮುಂದೋರಣೆ, ರಾಜತಾಂತ್ರಿಕತೆ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವ್ರನ್ನ ಹೊಳ್ಳಿ ತರಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಸರ್, ಕನ್ನಡದ ಜನತೆ ಒಂದು ದುಗುಡದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯಾವ ರೀತಿ ಆತಂಕದಲ್ಲಿದ್ರು, ಜೊತೆಗೆ ನನ್ನನ್ನ ಯಾವ ರೀತಿ ದೂಷಿಸಿದ್ರು ಅಂತ ಒಂದು ಸನ್ನಿವೇಶವನ್ನ ನಿಭಾಯಿಸಬೇಕಾದ್ರೆ ಅಂತ ಹೇಳ್ಬಿಟ್ಟು. ಸೊ ಅವರನ್ನೆಲ್ಲ ಹ್ಯಾಂಡಲ್ ಮಾಡುವಂತದ್ದು ಅಷ್ಟೊಂದು ಸುಲಭವಾದ ಸಂಗತಿ ಆಗಿರಲಿಲ್ಲ. ನೀವು ಕೂಡ ಸಾಕಷ್ಟು ದುಗುಡ ಇರುತ್ತೆ ಮನಸ್ಸಲ್ಲಿ. ನಿಜಕ್ಕೂ ಇಂಥ ದಂತಚೋರನ ಕರ್ಕೊಂಡು ಹೋಗಿದ್ದಾನೆ, ಅಪಹರಣ ಮಾಡಿದ್ದಾನೆ, ನಿಜಕ್ಕೂ ವಾಪಸ್ ಬರ್ತಾರ ಅಣ್ಣ ಅವರು? ನಾವು ನೋಡ್ತೀವ ಮತ್ತೆ ಅವರನ್ನ? ಇಲ್ಲ, ನನ್ನ 25 ವರ್ಷದ ಕನ್ನಡ ಪರ ಹೋರಾಟ ಬಹಳಷ್ಟು ಜನ ನೋಡಿದ್ರು. ಸಾಹೇಬ್ರಿಗೂ ನನ್ನ ಹೋರಾಟ ಗೊತ್ತಿದೆ. ನಾನು ಹೋರಾಟ ಯಾವತ್ತೂ ನಾನು ಹಿಂದೆ ಬಿದ್ದಂತಲ್ಲ ಕನ್ನಡದ ವಿಷಯದಲ್ಲಿ.
ಅಷ್ಟು ಕೋಪ, ಅಷ್ಟು ಆಕ್ರೋಶ, ಅಷ್ಟು ಮುನ್ನುಗ್ತಿದೆ ಆ ಹೋರಾಟದಲ್ಲಿ. ಇಂಥ ಸಂದರ್ಭದಲ್ಲಿ ಯಾಕೆ ಸಾರಾ ಗೋವಿಂದ ಹಿಂಗಾದ್ರು? ಏನೇನೆಲ್ಲ ಯೋಚನೆಗಳು ಅವ್ರಿಗೆ, ಯಾರಿಗೆ? ಅಭಿಮಾನಿಗಳಿಗೆ. ನನಗೆ ಅಮ್ಮವ್ರು ಹೇಳಿರೋದು ಶಾಂತಿ ಕಾಪಾಡುವಂತ ಜವಾಬ್ದಾರಿ ನನಗೆ ಕೊಟ್ಟಿದೆ. ನಾನು ಅದನ್ನ ಹೊತ್ಕೊಳ್ಳೇಬೇಕು. ನಾನು ಎಸ್ ಎಂ ಕೃಷ್ಣ ಅವರು ನನ್ನನ್ನು ಕರೆಸಿದ್ರು. ರಾಜ್ಕುಮಾರ್ ಅವರು ಕಾಡಿನಿಂದ ನಾಡಿಗೆ ಬರೋವರೆಗೂ ದಿನದ 24 ಗಂಟೆಯಲ್ಲಿ ನನ್ನನ್ನು ನೀವು ಯಾವ ಸಂದರ್ಭದಲ್ಲಾದ್ರೂ, ರಾತ್ರಿ ಸರಿ ಹೊತ್ತಾದ್ರೂ ಸರಿ, ಬೆಳಗಿನ ಜಾವ ಆದ್ರೂ ಸರಿ, ನಿಮ್ಗೆ ನನ್ನ ಮನೆ ಬಾಗಿಲು ತೆರೆದಿರುತ್ತೆ. ನೀವು ಈಗ ಏನ್ ಮಾಡ್ತಾ ಇದ್ದೀರಾ ಅದರ ಮುಂದುವರಿಸಿ ಅಂತ ಹೇಳಿದಂತರು ಎಸ್ ಎಂ ಕೃಷ್ಣ ಅವರು. ಆ ಸಂದರ್ಭದಲ್ಲಿ ಬೆಳಗಿನ ಜಾವ ನಾನು ನೀವು ನಂಬೋದಿಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಒಂದು ಕೂಗು ಏನು ರಾಜ್ಕುಮಾರ್ ಅಪಹರಣ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು, ಎಲ್ಲ ಹಾಸನ, ಬೇಲೂರು ಇಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಜನರನ್ನ ಬೇಡ್ಕೊಂಡ್ರು, ಸೆರಗೊಡ್ಡಿ ಬೇಡ್ಕೊಂಡ್ರು, ನಿಮ್ಮ ಆಕ್ರೋಶ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಆಕ್ರೋಶದಿಂದ ರಾಜ್ಕುಮಾರ್ ಬರಲ್ಲ, ಅದಕ್ಕೆ ನೀವೇ ಕಾರಣರಾಗ್ತೀರಾ, ಈ ತಪ್ಪು ನಿಮ್ಮ ಮೇಲೆ ಸಾಯೋವರೆಗೂ ಇರಬೇಕಾ, ನೀವು ಮಾಡೋ ಒಂದು ತಪ್ಪಿಂದ ರಾಜ್ಕುಮಾರ್ ಅವರು ಜೀವಂತವಾಗಿ ಬರಲ್ಲ ಅಂತ ಹೇಳಿದಾಗ ಜನಕ್ಕೆ ಒಂದು ರೀತಿ ಶಾಕು. ಅಯ್ಯೋ ಎಲ್ಲಿ ನಾವು ಕಾರಣರಾಗ್ಬಿಡ್ತೀವೋ ಅಂತ ಹೇಳಿ ನೋಡಿ, ಅವರಿಗೆ ಆ ಅಭಿಮಾನ, ರಾಜ್ಕುಮಾರ್ ಅವರು ಅಭಿಮಾನ, ಅವರು ಕೂಡ ಎಷ್ಟು ಹೆಂಗಿದ್ರೋ ಎಲ್ಲರೂ ತಣ್ಣಗಾಗ್ಬಿಟ್ರು. ಎಲ್ಲರೂ ಅವರೇ ಪೂಜೆಗಳು ಮಾಡಕ್ ಶುರು ಮಾಡ್ಬಿಟ್ರು. ಎಲ್ಲಾ ದೇವಸ್ಥಾನಗಳಲ್ಲಿ ನನ್ನನ್ನು ಕರೆಯಕ್ಕೆ ಶುರು ಮಾಡ್ಬಿಟ್ರು. ಎಲ್ಲಾ ಕಡೆ ಡೈವರ್ಷನ್ ಹೊರಟೋಯ್ತು. ಒಂದಿನ ಬೆಳಗಿನ ಜಾವ 4 ಗಂಟೆಗೆ CM ಮನೆಯಿಂದ ಫೋನ್ ಬರುತ್ತೆ. CM ಮನೆಯಿಂದ ಫೋನ್ ಹೋದೆ. ನಾನು ಹೋದ್ರೆ ಅಮ್ಮ ಅವ್ರು ಬಂದಿದ್ದಾರೆ. ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಯಾವತ್ತೂ ಕೂಡ ಹಂಗೆ ನೋಡಿರಲಿಲ್ಲ. ಅಂತ ಮುಖ ನಾನು ಯಾವತ್ತೂ ನೋಡಿರ್ಲಿಲ್ಲ. ಹಿಂಗಾಗಿದ್ದಾರೆ ಅಂದ್ರೆ ಕುಗ್ಗೋಗಿದ್ದಾರೆ. ಆ ಕ್ಯಾಸೆಟ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡ್ತೀನಿ ಇವತ್ತೇ, ನನಗೆ ಇವರು ಶಂಕರ್ ಬಿದಿರಿ ತಲೆ ಬೇಕು ಅಂತ. ಕ್ಯಾಸೆಟ್ ಅಲ್ಲಿ ಅವನು ಹೇಳಿದಾನೆ, ಶಂಕರ್ ಬಿದಿರಿ ತಲೆ ನನಗೆ ತಂದ್ಕೊಡಿ, ರಾಜ್ಕುಮಾರ್ ಅವ್ರನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳದಂತ ಸಂದರ್ಭ. ಅದನ್ನ ಕೇಳಿಸ್ಕೊಂಡು ರೂಮಿಂದ ಹೊರಗಡೆ ಅವರು ಒಂದು ಜುಬ್ಬ ಹಾಕೊಂಡು ಮೇಲೆ ಒಂದು ಶಾಲ್ ಹಾಕೊಳ್ತಾರೆ, ತೆಳುಗಿರುತ್ತೆ, ಅದು ಹಾಕೊಂಡು ಅದರಲ್ಲೇ ಹಿಂಗೆ ಇಟ್ಕೊಂಡು ಹೊರಗಡೆ ಬಂದ್ರು. ಅವರು ನನ್ನ ಕೈಲಿ ನೋಡಕ್ಕಾಗಲಿಲ್ಲ. ಗೋವಿಂದು ಹಿಂಗೆ ಹೇಳ್ತಾನೆ, ಸಾಧ್ಯನಾ ಇದು ಅಂದ್ರೆ? ಅವನಿಗೆ ವೀರಪ್ಪನಿಗೆ ಇವ್ರ ಮೇಲೆ ಎಷ್ಟು ಆಕ್ರೋಶ. ಇಲ್ಲ ಸಿಟ್ಟು ಅನ್ನೋದು ಅದಕ್ಕಲ್ಲ, 750 ಮಾಡ್ಬಿಟ್ರಲ್ಲ ಅವನಿಗೆ. ಎಲ್ಲೂ ಯಾವುದೇ ಆಹಾರಗಳು ಹೋಗೋದು ಎಲ್ಲಿ ಸಾಹೇಬ್ರಿಗೆ ಗೊತ್ತಾಯ್ತು, ಯಾರ್ಯಾರನ್ನ ಎಲ್ಲೆಲ್ಲಿ ಹಿಡಿಬೇಕು, ಎಲ್ಲೆಲ್ಲಿ ಇದ್ ಮಾಡ್ಬೇಕು ಎಲ್ಲ ತಿಳ್ಕೊಂಡ್ರು. ಎಲ್ಲ ಬಂದ್ ಮಾಡಿದ್ರು. ಎಲ್ಲ ಬಂದ್ ಮಾಡಿ ಒಬ್ಬೊಬ್ಬರನ್ನೇ ಮುಗಿಸ್ಕೊಂಡು ಬಂದ್ರು. ತಮ್ಮ ಅರ್ಜುನ್ ಸತ್ತಾಗಂತೂ ಅವನು ಹೆಂಗಾಗ್ಬಿಟ್ಟಿದ್ದಾನೆ ಗೊತ್ತಿಲ್ಲ. ಅದು ಸಾಹೇಬ್ರೆ ಹೇಳಬೇಕು, ಬಲಗೈ ಅದು ಹೋಯ್ತು ಒಂದು. ಅಲ್ಲಿಂದ ಒಂದು ಇದು ಕುಗ್ಗೋದಕ್ಕೆ ಸಾಧ್ಯ ಆಯ್ತು. ಅದು ಸಂಪೂರ್ಣ ಇದು ಏನ್ ಹೇಳಿ, ಆ ಒಂದು ಕ್ರೆಡಿಟ್ ಏನು ಇದ್ರು ಅದು ಇಂಥ ಒಬ್ಬ ದಕ್ಷ ಅಧಿಕಾರಿ. ಯಾಕೆಂದ್ರೆ ಆ ಕಾಡಲ್ಲಿ ನಿಭಾಯಿಸೋದಿದೆಯಲ್ಲ, ಸುಮ್ಮನೆ ಕಾಡು ಹೋಗಿ ನೋಡ್ಕೊಂಡ್ ಬರೋದಕ್ಕೂ ನಮ್ಮ ಕೈ ಸಾಧ್ಯ ಆಗಲ್ಲ. ಅಲ್ಲಿ ಕಾರ್ಯಾಚರಣೆ ಮಾಡೋದಿದೆಯಲ್ಲ, ಅಷ್ಟು ಜನರನ್ನ ಕಟ್ಕೊಂಡು ಇವ್ರ ಜೊತೆ ಎಂತೆಂಥ ಆಫೀಸರ್ಗಳು, ನಾಗರಾಜ್ ಇರ್ಬೋದು, ಅಶೋಕ್ ಇರ್ಬೋದು, ಆಮೇಲೆ ಶಿವರಾಮಣ್ಣವ್ರು ಇರ್ಬೋದು, ಎಂತೆಂಥ ಆಫೀಸರ್ಗಳು ಇವ್ರ ಜೊತೆ ಇದ್ರು. ಅಂದ್ರೆ ಅಲ್ಲಲ್ಲ, ಇವ್ರ ಪ್ಲಾನ್ ಇದೆಯಲ್ಲ, ಏನ್ ಹೇಳಿ, ಇವ್ರ ಪ್ಲಾನ್ ಎಲ್ಲೂ ಫೇಲ್ಯೂರ್ ಆಗಲಿಲ್ಲ. ಎಲ್ಲೂ ಫೇಲ್ಯೂರ್ ಆಗಲಿಲ್ಲ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಒಂದು ಚೂರು ಭಯ ಬಂದ್ಬಿಡ್ತು, ರಾಜ್ಯಗಳ ಮೇಲೆ ಎಲ್ಲಿ ವೈಷಮ್ಯ ಬಂದ್ಬಿಡುತ್ತೋ ಏನೋ, ಅಥವಾ ಹೀಗಿರುವಾಗ ಇವ್ರ ಜೀವಕ್ಕೆ ಆಪತ್ತಾಗ್ಬೋದು.
ಇದು ಅವ್ರಿಗೆ ಗೊತ್ತಾಗೋಯ್ತು. ಓಕೆ, ಇನ್ನು ಡಾಕ್ಟರ್ ರಾಜ್ ಅವರನ್ನ ನಾನು ಇವತ್ತೇ ಬಿಡುಗಡೆ ಮಾಡ್ತೀನಿ, ಆದ್ರೆ ನನಗೆ ಶಂಕರ್ ಬಿದ್ರಿ ಅವರ ತಲೆಯನ್ನ ತಂದ್ಕೊಡಿ ಎನ್ನುವಂತಹ ಮಾತಲ್ಲಿ ಎಷ್ಟು ಆಕ್ರೋಶ ಇತ್ತು ಅನ್ನೋದನ್ನ ನಾವು ಇಲ್ಲಿ ಕೇಳ್ತಾ ಇದ್ರೆ ಕೂಡ ನಾವು ಕಂಡುಹಿಡಿಬಹುದು. ಯಾಕಷ್ಟು ಆಕ್ರೋಶ? ಆ ಒಂದು ಮಾತನ್ನ ಕೇಳಿದ ತಕ್ಷಣ ಯಾವ ರೀತಿ ಬೆಚ್ಚಿ ಬಿದ್ರು, ಯಾವ ರೀತಿ ಒಂದು ಸಂದರ್ಭವನ್ನ ಎದುರಿಸಿದ್ರು ಶಂಕರ್ ಬಿದ್ರಿ ಸರ್, ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.